ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧ ಸಾರಿದೆ. ಯುದ್ಧ ನಿಲ್ಲಿಸೋದಕ್ಕೆ ಭಾರತ ಮಧ್ಯ ಪ್ರವೇಶ ಮಾಡಲಿ, ಇದರಿಂದ ಪ್ರಪಂಚದಲ್ಲಿ ದೇಶದ ಗೌರವ ಹೆಚ್ಚಾಗಲಿದೆ ಅಂತ ಶಿವಾಚಾರ್ಯ ಶ್ರೀಗಳು ಮನವಿ ಮಾಡಿಕೊಂಡಿದ್ದಾರೆ. ಇರಾನ್ ಮೇಲೆ ಈಗಾಗಲೇ ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧವನ್ನ ಸಾರಿದೆ. ಯುದ್ಧದ ಖರ್ಚಾಯ ಆವರಿಸಿಕೊಂಡಿದೆ. ಯುದ್ಧವನ್ನ ನಿಲ್ಲಿಸೋದಕ್ಕೆ ಭಾರತ ಮಧ್ಯಪ್ರವೇಶ ಮಾಡಲಿ ಅಂತ, ಹಾಗೆ ಇದರಿಂದ ಪ್ರಪಂಚದಲ್ಲಿ ದೇಶದ ಗೌರವ ಹೆಚ್ಚಾಗತ್ತೆ ಅಂತ ಯಡೂರಿನಲ್ಲಿ ಶಿವಾಚಾರ್ಯ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಕೊಟ್ಟ ಹೇಳಿಕೆ ಇದು. ಯುದ್ಧ ನಿಲ್ಲಿಸುವ ಬಗ್ಗೆ ಭಾರತ ಉಪರಾಷ್ಟ್ರಪತಿ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಬೇಕು ಅನ್ನೋದಾಗಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಭಾರತ ಮಧ್ಯ ಪ್ರವೇಶವನ್ನ ಮಾಡಲಿ ಅನ್ನೋದಾಗಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಚಾಟಿ ಬೀಸುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ನಮ್ಮ ರಾಜ್ಯದ ಕೈ ನಾಯಕರು ಕೂಡ ಕೇಂದ್ರ ಸರ್ಕಾರ ಯಾವುದಾದ್ರೂ ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಮುಂದುವರೆದು ಈಗ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಕೂಡ ಯುದ್ಧ ನಿಲ್ಲಿಸುವ ಬಗ್ಗೆ ಮಾತನಾಡಿದ್ದಾರೆ. ಇದರಿಂದ ನಮ್ಮ ದೇಶದ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚದರತ್ತೆ ಅನ್ನುವಂಥ ವಿಚಾರ, ಜೊತೆಗೆ ದೇಶದ ಗೌರವ ಕೂಡ ಹೆಚ್ಚಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಸಲಹೆಯನ್ನು ನೀಡಿದ್ದಾರೆ. श्री क्षेत्र यडूर यहाँ एक दक्षिण काशी माना जाता है। इसी क्षेत्र से वीरभद्र और दक्ष ब्रह्म का युद्ध शुरू भी हुआ और इसी क्षेत्र में आकर के जब भगवान शिव आशीर्वाद किए, युद्ध का समापन भी हुआ। यह युद्ध का आरंभ क्षेत्र भी है और युद्ध का समापन क्षेत्र भी है और शांति क्षेत्र भी है। हम चाहते हैं आजकल ईरान, इजराइल, अमेरिका, कल्ली देशों में जो युद्ध छिड़ गया है वो युद्ध नहीं होना चाहिए। उसके लिए भारत हस्तक्षेप करके उस युद्ध को रोकने के लिए हमारे उपराष्ट्रपति के माध्यम से एक प्रस्ताव हो, एक प्रयास